ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯೂಟ್ಯೂಬ್ ಬಂದುಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿದೆ. ಅದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಗುಡ್ ಅಪ್ಡೇಟ್ ಅಂತ ಹೇಳ್ಬೋದು, ಬಟ್ ಕೆಲವೊಬ್ಬರಿಗೆ ಬ್ಯಾಡ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ 100%ಅಲ್ಲಿ 99%ಗೆ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದರಲ್ಲಿ 1% ಜನಕ್ಕೆ ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಕೆನಾ? ಈಗ ಯೂಟ್ಯೂಬ್ ಆಗಾಗ ಕೆಲವೊಂದು ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತವೆ. ಒಂದೊಂದು ಗುಡ್ ಚೆನ್ನಾಗಿ ಅಪ್ಡೇಟ್ಸ್ ಇರುತ್ತೆ, ಇನ್ನೊಂದು ಚೆನ್ನಾಗಿರಲ್ಲ ಆ ಅಪ್ಡೇಟ್ಸ್ಗಳು. ಓಕೆನಾ? ಸೊ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಅದೇನು ಅಪ್ಡೇಟ್ ಅಂತ. ಸೊ ವೀಡಿಯೋ ಲಾಸ್ಟ್ವರೆಗೂ ನೋಡಿ, ನಿಮಗೆ ಆಗಲೇ ಗೊತ್ತಾಗೋದು. ಓಕೆನಾ ಗೈಸ್? ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ನಾವು ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, ಸೊ ಫಸ್ಟು ಬಂದುಬಿಟ್ಟು ಈಗ ನೀವು ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಆ ಅಪ್ಲೋಡ್ ಮಾಡಾದಮೇಲೆ ನಿಮ್ಮ ಚಾನಲ್ದು ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರ ಹತ್ರ ನೋಟಿಫಿಕೇಷನ್ ಹೋಗ್ತಾಯಿತ್ತು. ಓಕೆನಾ? ನೋಟಿಫಿಕೇಷನ್ ಹೋಗ್ತಾಯಿತ್ತು ನೀವು ಅಪ್ಲೋಡ್ ಮಾಡಿದ್ದು. ಓಕೆನಾ? ಸೊ ಇನ್ನೊಂದು ಬಂದುಬಿಟ್ಟು ಪಾಪಪ್ಪಲ್ಲೂ ಕೂಡ ನಿಮ್ಮದು ಏನಿದೆ ಆ ನೋಟಿಫಿಕೇಷನ್ ತೋರಿಸ್ತಾಯಿತ್ತು. ನೀವು ನೋಟಿಫಿಕೇಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ನೋಡ್ಬೋದಿತ್ತು. ಬಟ್ ಈಗ ಏನಾಗಿದೆ ಅಂದರೆ, ನೀವು ಒಂದು 2021 ಕೆಲವೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀರಾ. 22 3 4 ಕೆಲವೊಬ್ಬರು ಚಾನೆಲ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀರಾ. ಅವ್ರದ್ದೆಲ್ಲರದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ವಿಡಿಯೋ ಹೋಗ್ಬಿಟ್ಟು ನೋಡ್ತಾ ಇರ್ತೀರ. ಓಕೆನಾ? ಸೊ ಈಗ ಇಲ್ಲಿ ಏನಾಗಿದೆ ಅಂದರೆ, ಈ ಅಪ್ಡೇಟು ಬಂದುಬಿಟ್ಟು ನೋಟಿಫಿಕೇಷನ್ ಕಳಿಸಲ್ಲ. ನಿಮ್ಮದು ಎಷ್ಟೇ ಸಬ್ಸ್ಕ್ರೈಬರ್ಸ್ ಇಲ್ಲಿ ಬಂದುಬಿಟ್ಟು ನೋಟಿಫಿಕೇಷನ್ ಕಳಿಸಲ್ಲ. ಏನು ರೀಸನಿಗೆ ಬಂದುಬಿಟ್ಟು ಕಳಿಸ್ತಾ ಇಲ್ಲ ನೋಟಿಫಿಕೇಷನ್ ಅಂದರೆ ಅದನ್ನು ಕೂಡ ತಿಳ್ಕೊಳ್ಳಿ. ಸೊ ನಿಮ್ಮದು ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಲೈಕ್ ಲಕ್ಷಗಟ್ಟಲೆ ಇರಲಿ, ಮಿಲಿಯನ್ಸ್ ಗಟ್ಟಲೆ ಇರಲಿ, ಇಲ್ಲಿ ಬಂದುಬಿಟ್ಟು ನೋಟಿಫಿಕೇಷನ್ ಏನಕ್ಕೆ ಕಳಿಸ್ತಿಲ್ಲ ಅಂದರೆ, ಈಗ ಯೂಟ್ಯೂಬ್ ಬಂದುಬಿಟ್ಟು ಅಷ್ಟು ಜನನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ನೋಟಿಫಿಕೇಷನ್ ಅವ್ರಿಗೆ ಹೋಗ್ತಾ ಇರುತ್ತೆ. ಓಕೆನಾ? ಅಂದ್ಕೊಳ್ಳಿ, ನೀವು 100-200 ಜನನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಈಗ ಏನಾಗ್ತಿದೆ ಅಂದರೆ, ಆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋದಕ್ಕೆ ಸೊ ಅವ್ರಿಗೆ ನೋಟಿಫಿಕೇಷನ್ನು ಹೋಗುತ್ತೆ. ಒಂದೊಂದು ಸಲ ಆಡಿಯನ್ಸ್ ಏನು ಮಾಡ್ತಾರೆ, ಸೊ ಇಷ್ಟು ನೋಟಿಫಿಕೇಷನ್ ಬರ್ತಿದೆಯಲ್ಲ ಅಂತ ಏನು ಮಾಡ್ತಾರೆ, ಯೂಟ್ಯೂಬ್ದು ಫುಲ್ ನೋಟಿಫಿಕೇಷನ್ನ ಆಫ್ ಮಾಡಿಬಿಡ್ತಾರೆ. ಸೊ ಇದರಿಂದ ಏನಾಯಿತು, ಲಾಸ್ ಯೂಟ್ಯೂಬ್ದಾಯಿತು. ಓಕೆನಾ? ಯೂಟ್ಯೂಬ್ದು ಆಯಿತು. ಇನ್ನು ಕೆಲವೊಬ್ಬರು ಕ್ರಿಯೇಟರ್ಸ್ ಇರ್ತಾರಲ್ಲ, ಒಳ್ಳೆ ಏನು ಕಂಟೆಂಟ್ ಕೊಡ್ತಾರಲ್ಲ, ಅವ್ರದ್ದು ಬಂದುಬಿಟ್ಟು ಏನಾಯಿತು, ಲಾಸ್ ಆಯಿತು. ಸೊ ಇಲ್ಲಿ ಇದರಿಂದ ಸೊ ಯೂಟ್ಯೂಬ್ದೇ ಫುಲ್ಲು ನೋಟಿಫಿಕೇಷನ್ ಆಫ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಯೂಟ್ಯೂಬ್ದು ಲಾಸ್ ಆಗ್ತಾ ಇದೆ ಅಂತ ಏನಾಗ್ತಿದೆ, ಅಲ್ಲಿ ನೋಟಿಫಿಕೇಷನ್ನ ಬಂದುಬಿಟ್ಟು ಕಳಿಸ್ತಿಲ್ಲ. ಓಕೆನಾ? ಬಟ್ ಕಳಿಸ್ತಾರೆ. ಯಾವ ಆಡಿಯನ್ಸ್ ಹತ್ರ ನೋಟಿಫಿಕೇಷನ್ ಕಳಿಸ್ತಾರೆ ಅಂದರೆ, ಲೈಕ್ ಈಗ ನಿಮ್ಮದು ಸಬ್ಸ್ಕ್ರೈಬ್ ಆಗದೇ ಇರಲಿ, ಬಟ್ ಅವ್ರ ವೀಡಿಯೋಸ್ ನೋಡ್ತಾ ಇದ್ದರೆ ಅವ್ರ ಹತ್ರ ನೋಟಿಫಿಕೇಷನ್ ಕಳಿಸ್ತಾರೆ. ಬಟ್ ಇಲ್ಲಿ 4-5 ಸಲ ನಿಮ್ಮದು ನೋಟಿಫಿಕೇಷನ್ ಕಳಿಸ್ತಾರೆ. ಯಾರೆಲ್ಲ ಈಗ ನೋಡಿದ್ದಾರೆ ನಿಮ್ಮ ಚಾನಲು ಆ್ಯಂಡ್ ಯಾರೆಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆಲ್ಲ ನೋಟಿಫಿಕೇಷನ್ ಕಳಿಸ್ತಾರೆ. 1 ಸಲ ಕಳಿಸ್ತಾರೆ, 2 ಸಲ ಕಳಿಸ್ತಾರೆ, 3-4-5 ಸಲ ನಿಮ್ಮ ನೋಟಿಫಿಕೇಷನ್ ಅವ್ರ ಹತ್ರ ಕಳಿಸ್ತಾರೆ. ಬೈ ಚಾನ್ಸ್ ಅವರು ಅಷ್ಟು ಸಲ ಕಳಿಸಿದಾಗ ನಿಮ್ಮ ವೀಡಿಯೋ ಬಂದುಬಿಟ್ಟು ಕ್ಲಿಕ್ ಮಾಡಿ ನೋಡಿದಾಗ ನೆಕ್ಸ್ಟ್ ಟೈಮ್ ಅವ್ರಿಗೆ ನೋಟಿಫಿಕೇಷನ್ ಕಳಿಸುತ್ತೆ. ಬಟ್ ಅಲ್ಲಿ ನೀವು ಕ್ಲಿಕ್ ಮಾಡಿಲ್ಲ ಅಂದರೆ, ಅಷ್ಟು ಸಲನೂ ಬಂದುಬಿಟ್ಟು ನೀವು ಕ್ಲಿಕ್ ಮಾಡಿಲ್ಲ ಅಂದರೆ, ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ನಿಮ್ಮ ಹತ್ರ ನೋಟಿಫಿಕೇಷನ್ ಕಳಿಸೋದು ನಿಲ್ಲಿಸ್ಬಿಡುತ್ತೆ. ಯೂಟ್ಯೂಬ್ ನಿಮ್ಮ ಹತ್ರ ನೋಟಿಫಿಕೇಷನ್ ಕಳಿಸಲ್ಲ ಯಾವುದೇ ವೀಡಿಯೋದು. ಓಕೆನಾ? ಬೈ ಚಾನ್ಸ್ ನೀವೇನಾದರೂ ಈಗ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ್ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರನೂ ಕೂಡ ಬಂದುಬಿಟ್ಟು ನೋಟಿಫಿಕೇಷನ್ ಕಳಿಸುತ್ತೆ. ಈಗ ನಿಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಹೋಗಲಿ, ಇಲ್ಲಿ ಮ್ಯಾಟ್ರ್ ಆಗೋಲ್ಲ. ಸಬ್ಸ್ಕ್ರೈಬರ್ಸ್ ಮ್ಯಾಟ್ರೇ ಆಗೋಲ್ಲ. ನಿಮ್ದು ಎಷ್ಟೇ ಲಕ್ಷ ಸಬ್ಸ್ಕ್ರೈಬರ್ಸ್ ಇರಲಿ, ಬಟ್ ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರ ಹತ್ರನೂ ಕೂಡ ಯೂಟ್ಯೂಬ್ ಬಂದುಬಿಟ್ಟು ನೋಟಿಫಿಕೇಷನ್ ಕಳಿಸುತ್ತೆ, ಬೈ ಚಾನ್ಸ್ ನಿಮ್ಮ ವೀಡಿಯೋನ ನೋಡ್ತಾ ಇದ್ದರೆ. ಓಕೆನಾ ಗೈಸ್? ಆ್ಯಂಡ್ ಗೈಸ್, ಈ ಅಪ್ಡೇಟ್ ಬಂದುಬಿಟ್ಟು ಎಲ್ಲರಿಗೂ ಲಾಗೂ ಆಗೋಲ್ಲ. ಸೊ ಯಾರ್ಯಾರಿಗೆ ಲಾಗೂ ಆಗುತ್ತಂದರೆ, ಈಗ ಡೈಲಿ ವೀಡಿಯೋಸ್ ಬಂದುಬಿಟ್ಟು ಯಾರು ಅಪ್ಲೋಡ್ ಮಾಡ್ತೀರಾ ಅವ್ರಿಗೆ ಮಾತ್ರ ಇದು ಬಂದುಬಿಟ್ಟು ಲಾಗೂ ಆಗುತ್ತೆ. ಆ್ಯಂಡ್ ಡೈಲಿ ಮತ್ತು 2 ಡೇಸ್ಗೊಂದು ಸಲ ಯಾರು ವೀಡಿಯೋಸ್ ಮಾಡ್ತೀರಾ, ಒಂದಿನ ಬಿಟ್ಟು ಒಂದಿನ ಯಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ, ಡೈಲಿ ಒಂದು ವೀಡಿಯೋ ಯಾರು ಅಪ್ಲೋಡ್ ಮಾಡ್ತೀರಾ, ಇನ್ನು ಡೈಲಿ ತುಂಬ ವೀಡಿಯೋಸ್ ಎಲ್ಲ ಯಾರೆಲ್ಲ ಅಪ್ಲೋಡ್ ಮಾಡ್ತೀರಾ, ಸೊ ಅವ್ರಿಗೆ ಬಂದುಬಿಟ್ಟು ಈ ಅಪ್ಡೇಟ್ ಏನಿದೆ ಲಾಗೂ ಆಗುತ್ತೆ. ಆ್ಯಂಡ್ ಯಾರು 1 ವೀಕಿಗೆ ಒಂದು ಸಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ಇಲ್ಲ 3 ಡೇಸ್ಗೊಂದು ಸಲ ಯಾರು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಈ ಅಪ್ಡೇಟ್ ಅವ್ರಿಗೆ ಲಾಗೂ ಆಗೋಲ್ಲ. ಓಕೆನಾ? ಅವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ. ಬಟ್ ಡೈಲಿ ಬೇಸಿಸಲ್ಲಿ ಯಾರು ವೀಡಿಯೋಸ್ಗಳನ್ನ ಮಾಡ್ತೀರಾ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ, ನೋಟಿಫಿಕೇಷನ್ ಹೋಗಲ್ಲ. ಓಕೆನಾ? ಸೊ ಯೂಟ್ಯೂಬ್ದು ಲಾಸ್ ಆಗ್ತಿದೆ ಅಂತ ಯೂಟ್ಯೂಬ್ ಬಂದುಬಿಟ್ಟು ಏನು ಮಾಡ್ತಿದೆ, ಈ ಅಪ್ಡೇಟ್ನ ಬರ್ತಾ ಇದೆ. ಸೊ ಯಾರಿಗೆಲ್ಲ ಇಷ್ಟ ಆಗಿಲ್ಲ ನಾನು ಕಮೆಂಟ್ ಬಾಕ್ಸಲ್ಲೇ ಹೇಳಿ, ಯಾರಿಗೆಲ್ಲ ಇಷ್ಟ ಆಯಿತು ಅವರು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ. ಓಕೆನಾ ಗೈಸ್? ಸೊ ಇಲ್ಲಿ ಬಂದುಬಿಟ್ಟು ಸಬ್ಸ್ಕ್ರೈಬರ್ಸ್ ಏನಿದೆ ಮ್ಯಾಟ್ರ್ ಆಗೋಲ್ಲ. ನಿಮ್ಮದು ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಈಗ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋರ್ದು ಕೂಡ
ಏನಿದೆ ಯಾರು ಸಬ್ಸ್ಕ್ರೈಬ್ ಮಾಡಿ ಇಟ್ಟಿರಲ್ಲ ಅವ್ರಿಗೂ ಕೂಡ ನೋಟಿಫಿಕೇಷನ್ ಹೋಗುತ್ತೆ. ಇದೊಂದು ಒಳ್ಳೆ ಇದಂತಲೇ ಹೇಳ್ಬೋದು. ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರ ಹತ್ರನೂ ನೋಟಿಫಿಕೇಷನ್ ಹೋಗುತ್ತೆ ಅಂದರೆ ಇದು ಒಂಥರ ಒಳ್ಳೇದಂತಲೂ ಹೇಳ್ಬೋದು, ಒಂಥರ ಬ್ಯಾಡ್ ಅಂತಲೂ ಹೇಳ್ಬೋದು. ಸೊ ವ್ಯೂಸು ಬಂದುಬಿಟ್ಟು ಇನ್ಸ್ಟೆಂಟ್ ವ್ಯೂಸ್ ಬಂದುಬಿಟ್ಟು ಬರೋದು ನಮಗೆ ಸಬ್ಸ್ಕ್ರೈಬರ್ಸಿಂದನೇ. ಅವ್ರ ಹತ್ರ ನೋಟಿಫಿಕೇಷನ್ ಹೋಗ್ತಾರೆ, ಅವ್ರು ಬಂದುಬಿಟ್ಟು ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಇನ್ನು ಸ್ವಲ್ಪ ವ್ಯೂಸ್ ಆದರೂ ನಮಗೆ ಸಿಗುತ್ತೆ. ಓಕೆ, ನಾವು ಒಂದು ಸ್ವಲ್ಪ ವ್ಯೂಸ್ ಸಿಕ್ಕಿದ್ರ ಬೇಸಸ್ಸಲ್ಲಿ ಏನಾಗುತ್ತೆ, ನಮ್ಮದು ಮುಂದೆ ಇನ್ನೂ ಜಾಸ್ತಿ ಇಂಪ್ರೆಷನ್ಸ್ ಹೋಗುತ್ತೆ. ಇಲ್ಲಿ ಬಂದುಬಿಟ್ಟು ಯೂಟ್ಯೂಬು ಈ ನೋಟಿಫಿಕೇಷನ್ನೇ ಕಳಿಸಿಲ್ಲ ಅಂದರೆ ಎಲ್ಲಿಂದ ವ್ಯೂಸ್ ಬರುತ್ತೆ. ಸೊ ಇದು ಬಂದುಬಿಟ್ಟು ಇದೊಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಗೈಸ್. ನನಗಂತೂ ಈ ಅಪ್ಡೇಟ್ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ನಿಮ್ಮ ಒಪಿನಿಯನ್ ಏನಿದೆ ಅದು ನಂಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.